ಉಸ್ತುವಾರಿ ಸಚಿವರು ಅಂತ ಬಿಟ್ರೆ ಇದು ಉಸ್ತುವಾರಿ ಸಚಿವರಲ್ಲ. ನಾನು ಈಗ ಏನು ಇದೆಯಲ್ಲ ಈ ಮಳೆ ಮತ್ತು ಇದಲ್ಲ ಇದು ಹಾನಿ ವಿಚಾರದಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಉಸ್ತುವಾರಿ ಸಚಿವರಾಗಿ ಮಾಡಿದ್ದಾರೆ. ಅದು ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಮೇಲೆ ಉಸ್ತುವಾರಿ ಸಚಿವರು ಬರ್ತಾರೆ. ಈ ಕರೆಂಟ್ ಬಿಲ್ಲಿನ ಸಮಸ್ಯೆಗಳು ಬಹಳ ಏನಿದೆ ಗೃಹ ಜ್ಯೋತಿ ಯಾಕೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಯೂನಿಟ್ ಲೆಕ್ಕ. ನೋಡಿರಿ, ಅದು ನೀವು ಸ್ವಲ್ಪ ಓದಿದಾರ, ನಾವು ಎಲ್ಲ ಹೇಳಿದೆಲ್ಲ ಗೊತ್ತಿದೆ ನಿಮಗೆ. ನಾವು 200 ಯೂನಿಟ್ ತನಕ 1 ವರ್ಷದ ಅವರೇಜ್ ತಗೊಂಡಿದ್ವಿ. ಅದಾದಮೇಲೆ 50 ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ವಿ. ಆಗ ಒಂದು ಯೂನಿಟ್ ಫಿಕ್ಸ್ ಆಗಿರ್ತದೆ ಪ್ರತಿಯೊಬ್ಬರಿಗೂ. ಅದಕ್ಕಿಂತ ಹೆಚ್ಚು ಅವರು ಯೂಸ್ ಮಾಡಿದರೆ 200 ಯೂನಿಟ್ ತನಕ ಎಕ್ಸಸ್ ಯೂಸ್ ಮಾಡಿದನ ದುಡ್ಡು ಕೊಡಬೇಕಾಗ್ತದೆ. 200 ಯೂನಿಟಿಗಿಂತ ಜಾಸ್ತಿ ಯೂಸ್ ಮಾಡಿದರೆ ಕಂಪ್ಲೀಟ್ ಇದಕ್ಕೆ ಅವರು ಬಿಲ್ ಕೊಡಬೇಕಾಗ್ತದೆ. ಅದರಿಂದ ಜಾಸ್ತಿ ಆಗ್ತದೆ ಹೊರತು ನಾವು ಏನು ಹೇಳಿದ್ವಿ ಅದರ ಪ್ರಕಾರ ಜಾಸ್ತಿ ಚಾನ್ಸೇ ಇಲ್ಲ. ಆ ಥರ ಎಲ್ಲಿಯಾದ್ರೂ ಜಾಸ್ತಿ ಆದರೆ ನಮ್ಮ ಇಂಜಿನಿಯರಿಗೆ ಕೊಟ್ಟರೆ ಅವ್ರು ವೆರಿಫೈ ಮಾಡಿಬಿಟ್ಟು ತಪ್ಪಾದ ಸರಿ ಮಾಡ್ತಾರೆ. ಹೊಸದಾಗಿ ಆಧಾರ್ ಕಾರ್ಡ್ ಎಲ್ಲ ಕೊಡೋದ್ರಿಂದ ಈ ಶಿವಮೊಗ್ಗ ಒನ್ನೆಲ್ಲ ಭಾಳ ರಶ್ ಆಗಿದೆ. ನೋಡಿ, ಆಧಾರ್ ಕಾರ್ಡ್ ಜನರಲ್ಲೂ ಗೊಂದಲ ನೋಡಿ, ಜನರಲ್ಲಿ ಏನು ಗೊಂದಲ ಆಗಬೇಕಾಗಿಲ್ಲ. ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಕ್ಲಿಯರ್ ಮಾಡಿದ್ದಾರೆ. ಏನಂತ ಬಿಟ್ಟರೆ ಯಾರೆಲ್ಲ ಬೆನಿಫಿಷರೀಸ್ ಇದ್ದಾರೆ, 1,64,00,000 ಬೆನಿಫಿಷರೀಸ್ ಇದ್ದಾರೆ. ಅಂದರೆ ಕರೆಂಟು ಕನೆಕ್ಷನ್ ಇರುವವರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವೇನು ಮಾಡಿದ್ವಿ, ಈ ಥರ ಅರ್ಹರು ಯಾರಿದ್ದಾರೆ ಅವ್ರಿಗೆ ಯಾರಿಗೂ ತೆಗೆಯೋದಿಲ್ಲ. ಅದಕ್ಕೆ ಅರ್ಹರು ಅಲ್ಲದವರು ಕೆಲವರು ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡ್ತಾಯಿದ್ವಿ, ಅವ್ರ ಹತ್ರನೆಲ್ಲ ಇವತ್ತು ಫಾರ್ಮ್ಸ್ ಫಿಲಪ್ ಮಾಡಿ ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ನಾವು ಯಾರ್ದು ಡಿಸ್ಕನೆಕ್ಟ್ ಮಾಡ್ತಾ ಇಲ್ಲ. ಅನರ್ಹರು ಯಾರು ಇದ್ದರೆ ಅವ್ರದ್ದು ಮಾತ್ರ ಮತ್ತೆ ವಿವರಗಳು ನೋಡಿಬಿಟ್ಟು ಮಾಡ್ತೀವಿ. ನೋಡಿ, ನೆನ್ನೆನೇ ಅದು ಯಾಕೆ ಅಂತ ಅಷ್ಟು ಬೇಗ ಇದು ಮಾಡ್ತಾರೆ, ಸಾಗರ ಬಂದ್ ಮಾಡ್ತಾರೆ. ನಾವೇನಾದರೂ ನಿರ್ಧಾರ ತಗೊಂಡಿದ್ದೀವ? ಆತಂಕ ಯಾಕೆ ಇಲ್ಲ ಕೇಳಿ. 2003ರಲ್ಲಿ BJPಯವರು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದರು. ಆ ಟೈಮಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟಿಗೆ ಅವರು ಅಮೆಂಡ್ಮೆಂಟ್ ತಗೊಂಡ್ಬಂದ್ಬಿಟ್ಟು ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇಷ್ಟವರೆಗೆ ಆಗಿದೆಯಾ ನಮ್ಮ ಕರ್ನಾಟಕದಲ್ಲಿ ಆಗಿದೆಯಾ? ಈಗ ಮತ್ತೆ ಅದರ ಪ್ರಸ್ತಾವನೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ KERCಗೆ ಹಾಕಿದ್ದಾರೆ. ನಮ್ಮ ಎಸ್ಕಾಮ್ಸ್ ಅವರಿಗೆಲ್ಲ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ, ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದು ಮಾಡ್ತಾ ಇದ್ದಾರೆ. ಅದು ಫೈನಲ್ ಆರ್ಡ್ರ್ ಬಂದ ಮೇಲೆ ನಾವು ಅದರ ವಿಚಾರ ಏನು ಮಾಡಬೇಕು. ಚೀಫ್ ಮಿನಿಸ್ಟ್ರು ನೆನ್ನೆನೇ ಒಂದು ಅಸೋಸಿಯೇಷನ್ ಮೀಟಿಂಗಲ್ಲಿ ಅವರು ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ತಗೊಂಡು ಹೋಗಿ ಫೈನಲ್ ಡಿಸಿಷನ್ ತಗೊಳ್ತೀವಿ ಅಂತ ಹೇಳ್ತಾರೆ. ಅದನ್ನು ಮಾಡ್ತೀವಿ. ನಾವು ಅದರ ಪರವಾಗಿಲ್ಲ. ನೋಡಿ, SIR ಅಂದ್ಬಿಟ್ರೆ ಈಗ ನೀವು ಎಷ್ಟೋ ವರ್ಷಗಳಿಂದ ಎಷ್ಟೋ ಓಟ್ಗಳು ಹಾಕ್ಬಿಟ್ಟು ಮತದಾರರು ಇದ್ದಾರೆ. ಈಗ SIR ಮಾಡಿಬಿಟ್ಟು ನೀವು ಮತದಾರರಲ್ಲ, ನೀವು ಇಂಡಿಯನ್ ಸಿಟಿಸನ್ ಇಲ್ವೋ ಅಂತ ಪ್ರೂವ್ ಮಾಡಬೇಕು ಅವಶ್ಯಕತೆ ಈಗ ಎಷ್ಟು ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದಮೇಲೆ ಬಂದಿದೆ. ಈಗ ನಮ್ಗೆ ಗೊತ್ತಾಗ್ತದೆ ವೆಸ್ಟ್ ಬೆಂಗಾಲು ಅಥವಾ ಆಸಾಮಲ್ಲಿ ಈ ನುಸ್ಲಿಕೋರು ಯಾರು ಬಂದರೆ ಅದನ್ನು ತಡೆಗಟ್ಟುವ ಕೆಲಸ ಯಾರ್ದು, ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅದನ್ನು ಅವರ ಅದು ಕೇಂದ್ರ ಸರ್ಕಾರ ತಾನೆ. ಅವರು ಅದನ್ನು ಮಾಡೋದು ಬಿಟ್ಬಿಟ್ಟು ಎಷ್ಟೋ ವರ್ಷಗಳಿಂದ ಜನ ಓಟ್ ಹಾಕೊಬೋದು ಅವ್ರದ್ದೆಲ್ಲ ಇವತ್ತು ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರನ್ನ ವೋಟರ್ ಲಿಸ್ಟಿಂದ ತೆಗೆದುಹಾಕ್ತಾರೆ. ವೋಟರ್ ಲಿಸ್ಟಿಂದ ಒಂದು ಸತಿ ತೆಗೆದುಹಾಕಿದರೆ ನೀವು ಇಂಡಿಯನ್ ಸಿಟಿಸನ್ನೇ ಅಲ್ಲ ಅಂತ ಆಗ್ಬಿಡ್ತದೆ. ಅದಕ್ಕೆ ಎಲ್ಲರೂ ನಾನು ಹೇಳುತ್ತಾ ಇರೋದು, ನಮ್ಮ ಪಾರ್ಟಿನೂ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಸಿದ್ದರಾಮಯ್ಯಜಿಯವರು ಹೇಳಿದ್ದಾರೆ. ಅದರ ಪ್ರಕಾರ ನೀವು ಅದಕ್ಕೆ ಏನು ಡಾಕ್ಯುಮೆಂಟ್ ಕೊಡಬೇಕು ಎಲ್ಲರೂ ಕೊಡಬೇಕು ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ನೋಡಿ, ಇದು ನೀವು ಸುಮ್ಮನೆ ಅದೆಲ್ಲ ಮಾತಾಡಲಿಕ್ಕೆ ಹೋಗಬೇಡಿ. ನಾನು ಉಸ್ತುವಾರಿ ಸಚಿವನಾಗಿ 3 ಡಿಸ್ಟ್ರಿಕ್ಟಿಗೆ ಬರಲಿಲ್ಲ. ನಾನು ಉಸ್ತುವಾರಿ ಸಚಿವನಾಗಿರೋದು ಚಿಕ್ಕಮಗಳೂರಿಗೆ ಮಾತ್ರ. ಈಗ ಫ್ಲಡ್ಡು ಅಥವಾ ಇನ್ನೊಂದು ಯಾವುದಕ್ಕೆ ಪ್ರಿಪ್ರೇಟ್ರಿ ಇದು ಮಾಡಲಿಕ್ಕೆ ನಮ್ಮನ್ನೆಲ್ಲ ಮಿನಿಸ್ಟ್ರಿಗಳನ್ನ ಕಳಿಸಿದ್ದಾರೆ. ಈಗ ನಮ್ಮ ಕ್ಯಾಬಿನೆಟ್ಟು ಎಕ್ಸ್ಪ್ಯಾನ್ಷನ್ ಆದಮೇಲೆ ಪ್ರತಿಯೊಂದು ಡಿಸ್ಟ್ರಿಕ್ಟಿಗೂ ಆಗ ಅಫಿಷಿಯಲಾಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗ್ತಾರೆ. ಈಗ ನಾನು ಒಬ್ಬರದು ಏನು ಇಂಪಾರ್ಟೆಂಟಾಗಿ ಇಮಿಡಿಯೇಟಾಗಿ ಏನು ಡಿಸಿಷನ್ ತಗೋಬೇಕು ಅದರ ವಿಚಾರದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಬಂದಿದೆ. ಅಲ್ಲ, ನೀವು ವಿರೋಧ ಯಾಕೆಂದ್ರೆ ಹೇಳ್ತೀರಾ ಸ್ವಲ್ಪ ನನಗೆ? ಅಲ್ಲ, ಯಾಕೆ ನೋಡ್ರಿ, ನೀವು
ಶರಾವತಿ ಪಂಪ್ ಸ್ಟೋರೇಜ್ ಮಾಡಿದ್ರೆ ಒಂದು ಅಳವೆ ಪ್ರದೇಶದಲ್ಲಿ ಈಗ ಕಂಪ್ಲೀಟ್ ಆಗಿ ಹೋಗುತ್ತೆ. ಈಗ ಎಲ್ಲ ನೀವು ಇನ್ನೂ ಯುವಕರಾಗಿದ್ದೀರಾ, ಕೇಳಿ ಒಂದು ನಿಮಿಷ ಕೇಳಿ. ನಾನು ಮಾತಾಡಿದ್ರೆ ನಾನು ಸ್ವಲ್ಪ ಕೇಳಲಿಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕಲ್ಲ. ಈಗ ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಶರಾವತಿ ಡ್ಯಾಮ್ ಕಟ್ಟಿದಾಗ ಆಗ ಫಾರೆಸ್ಟು ನಾಶ ಆಗಲಿಲ್ವಾ? ಕೇಳಿ ನೀವು ಒಂದ್ಸತಿ ಆಯಿತು, ನೀವು ಹೇಳಿದ್ರೆ ಮತ್ತೆ ಕೇಳ್ತೀರ, ನಿಮಗೆಲ್ಲ ಗೊತ್ತಲ್ಲ. ಶರಾವತಿ ಮಾಡಿದಾಗ ಎಷ್ಟು ಜನನ ಅದನ್ನ ಒಕ್ಕಲೆಬ್ಬಿಸಿದ್ದಾರೆ, ರಿಹಾಬಿಲಿಟೇಷನ್ ಮಾಡಿಸಿದ್ದಾರೆ, ಎಷ್ಟು ಸಾವಿರ ಲಕ್ಷಾಂತರ ಎಕರೆ ಮುಳುಗಡೆ ಆಗಲಿಲ್ವಾ? ಅದರಿಂದೆಲ್ಲ ಆಗಿದೆ ಎಷ್ಟು ನಿಮಗೆ 1000 ಮೆಗಾವಾಟ್ ಇವತ್ತು ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ಈ ಪಂಪ್ ಸ್ಟೋರೇಜ್ ಅಂದ್ಬಿಟ್ಟು ಪಾಪ ಜನ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ, ಜನರನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ ಕೆಲವರು. ಏನು ಪಂಪ್ ಸ್ಟೋರೇಜು? ಇವಾಗಲೇ ಶರಾವತಿ ಡ್ಯಾಮ್ ಇದೆ, ಅದರದ್ದು ಕೆಳಗಡೆ ಬ್ಯಾಲೆನ್ಸಿಂಗ್ ಇದಿದೆ, ರಿಸರ್ವರ್ ಇದೆ, ತಲಕ ಇದೆಯಲ್ಲ. ಈಗ ನಾವು ಇಲ್ಲಿಂದ ಎಲೆಕ್ಟ್ರಿಸಿಟಿ ಮಾಡಿದ ನೀರು ಅಲ್ಲಿಂದ ಎಲ್ಲಿಗೆ ಹೋಗ್ತದೆ? ಸಮುದ್ರಕ್ಕೆ ಹೋಗ್ತದೆ ತಾನೆ. ಆ ನೀರನ್ನು ನಾವು ಪಂಪ್ ಮಾಡಿ ಮತ್ತೆ ಡ್ಯಾಮಿಗೆ ತಂದು 5 ನಿಮಿಷದಲ್ಲಿ ನಾವು ಈ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಬೋದು. ಅಲ್ಲ ನಿಮಿಷ ಅಲ್ಲ ಕೇಳಿ ಅಲ್ಲ ಕೇಳಿ ನೀವು ಸ್ವಲ್ಪ ಸಮಾಧಾನದಲ್ಲಿದ್ದುಬಿಟ್ಟು ಮತ್ತೆ ಕೇಳಿ, ನಾನು ಅವಕಾಶ ಕೊಡ್ತೀನಿ ನಿಮಗೆ. ಸ್ವಲ್ಪ ಸಮಾಧಾನ, ಯಾಕಂದ್ರೆ ದೊಡ್ಡ ಪ್ರಶ್ನೆ ಕೇಳಿದ್ದೀರ, ನಾನು ನಿಮಗೆ ಆನ್ಸರ್ ಮಾಡದೆ ಹೋದರೆ. ಈಗ ಏನಾಗಿದೆ ಆಯಿತಾ, ಅದರಿಂದ ಮುಳುಗುವ ಜಾಗ ಎಷ್ಟು? 125 ಎಕರೆ ಮುಳುಗೋದಿಲ್ಲ, 1 ಇಂಚು ಮುಳುಗೋದಿಲ್ಲ. ಈಗ ಕಳ್ಕೊಳ್ಳೋದು 125 ಎಕರೆ. ಅದರಲ್ಲಿ ಏನಂದ್ರೆ ಪೈಪ್ಲೈನ್ ಹಾಕೋದಕ್ಕೆ ಜಾಸ್ತಿ ಬೇಕು. 25 ಎಕರೆ 30 ಎಕರೆ ಮಾತ್ರ ನಮಗೆ ಪಂಪ್ ಹೌಸು ಮಾಡಲಿಕ್ಕೆ ಬೇಕಾಗಿದೆ ಅಷ್ಟೇ. ಬಾಕಿ ಎಲ್ಲ ನಾವು ಪೈಪ್ಲೈನ್ ಹಾಕ್ತೀವಿ. ಆ ಪೈಪ್ಲೈನ್ ಹಾಕಿದ್ದೀವಿ. ಈಗ ಬ್ಯಾಂಗ್ಳೂರು ವಾಟರ್ ಸಪ್ಲೈದು ಪೈಪ್ಲೈನ್ ಬರ್ತಾ ಇರೋದು ನೀವು ನೋಡಲಿಲ್ಲ, ನಾನು ಮಿನಿಸ್ಟರ್ ಆಗಿದೆ. ಅದು ಅಲ್ಲಿಂದ ದೊಡ್ಡ ಪೈಪ್ಲೈನ್ ಬಂದುಬಿಟ್ಟು ಬೆಂಗಳೂರಿಗೆ ನಗರಕ್ಕೆ ನೀರು ಬರೋದು, ಗೊತ್ತಾಯ್ತಲ್ಲ. ಅದರಲ್ಲಿ ಆ ಪೈಪ್ಲೈನಲ್ಲಿ ನೀವು ಮಾರುತಿ ಕಾರ್ನ ಓಡಿಸ್ಕೊಂಡು ಹೋಗ್ಬೋದು, ಗೊತ್ತಾಯ್ತಲ್ಲ. ಈಗ ನಾವೇನು ಮಾಡ್ತೀವಿ, ಅಲ್ಲಿ ಪೈಪ್ ಹಾಕ್ಬಿಟ್ಟು ಪಂಪ್ ಮಾಡಿಬಿಟ್ಟು ಉಪಯೋಗಿಸಿದ ನೀರನ್ನ ಮತ್ತೆ ಇದು ಮಾಡ್ತೀವಿ. ನಾನೀಗ ಮೊನ್ನೆ ತಾನೇ ಇದಕ್ಕೆ ಹೋಗಿದೆ, ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ಅಲ್ಲಿ ಗ್ರೀನ್ಕೋದವರು ಒಂದು ಮಾಡ್ತಾಯಿದ್ದಾರೆ, ವಿಸಿಟ್ ಮಾಡಿ ಬಂದಿದ್ದೀನಿ. ಭಾಳ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸತಿ ನೀವು ನೀರು ಇದ್ದರೆ ಬರೀ 5% ಎವಾಪರೇಷನ್ ಆಗ್ತದೆ ಅಷ್ಟೇ. ಅದು ನಿರಂತರವಾಗಿ ಇದಾಗ್ತದೆ. ಇದರಿಂದ ನಮಗೆ ಈಗ 1000 ಮೆಗಾವಾಟು, ಇನ್ನೊಂದು 2000 ಮೆಗಾವಾಟು ಅಡಿಷನಲ್ಲು ನಮಗೆ ಕರೆಂಟ್ ಉತ್ಪಾದನೆ ಆಗ್ತದೆ. ಅದರಿಂದ ಯಾವುದೇ ಫಾರೆಸ್ಟು ಆ ಪೈಪ್ಲೈನ್ ಹಾಕ್ತೀವಲ್ಲ, ಅಲ್ಲೆಲ್ಲ ಮತ್ತೆ ಮಣ್ಣು ಹಾಕ್ಬಿಟ್ಟು ಫಾರೆಸ್ಟನ್ನೇ ನಡ್ತೀವಿ. ಅದರ ಮೇಲೆ ಫಾರೆಸ್ಟ್ ಹಂಗೆ ಇರ್ತದೆ. 25 ಎಕರೆ ಮಾತ್ರ ನಮಗೆ ಪಂಪ್ ಓಡಿಸ್ಬೇಕಲ್ಲ, ಈ ಪಂಪ್ ಮಾಡಲಿಕ್ಕೆ, ಅದಕ್ಕೆ ಮಾತ್ರ ಬೇಕಾಗಿದ್ದು. ಈ 25 ಎಕರೆ ಲಾಸಲ್ಲಿ ಎಲ್ಲಿಯಾದರೂ ನೀವು ಕೇಳಿದ್ರೆ 2000 ಮೆಗಾವಾಟು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದು ಕೇಳಿದಿರಾ? ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟು. ಇದರಿಂದ ಯಾರಿಗೇನಿಲ್ಲ ತೊಂದರೆ ಆಗೋದು, ನಮಗೆ ಸ್ಟೇಟಿಗೆ, ಅದರಲ್ಲಿ ಶಿವಮೊಗ್ಗದವರಿಗೂ ಪ್ರಯೋಜನ ಆಗ್ತದೆ, ಪಕ್ಕದಲ್ಲಿರುವವರಿಗೆಲ್ಲ ಪ್ರಯೋಜನ ಆಗ್ತದೆ. ಆ ಎಲೆಕ್ಟ್ರಿಸಿಟಿ ಬರ್ತದೆ. ಈ ವಿಚಾರದಲ್ಲಿ ಬ್ಲಾಸ್ಟಿಂಗ್ ಎಲ್ಲ ನಡೆಯುತ್ತೆ, ಅಲ್ಲಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಈಗ ಒಂದು ನಿಮಿಷ ಕೇಳಿ ಒಂದು ನಿಮಿಷ. ಹಿಮಾಲಯ ಪ್ರದೇಶ, ಕಾಶ್ಮೀರ ಎಲ್ಲಿದೆ? ಈ ನ್ಯಾಷನಲ್ ಹೈವೇಗಳೆಲ್ಲ ಮಾಡ್ತೀವಲ್ಲ, ನ್ಯಾಷನಲ್ ಹೈವೇಸು ಸಾವಿರಾರು ಇದು ಮಾಡ್ತೀವಲ್ಲ, ಎಷ್ಟು ಟನೆಲ್ ಮಾಡ್ತಿರಲ್ಲ, ಅಲ್ಲೆಲ್ಲ ಏನಿಲ್ವಾ? ಮರಗಳು ಯಾವುದು ಇಲ್ವಾ? ನೋಡಿ ಆಯಿತು, ಪಶ್ಚಿಮ ಘಟ್ಟದಲ್ಲಿ ತಾನೇ ಶರಾವತಿ ಮಾಡಿರೋದು. ಕೇಳಿ ಇಲ್ಲಿ ನಿಮಗೆಲ್ಲ ತಪ್ಪು ನೋಡಿ. ನಿಮಗೆ ನಿಮಗೆ ತಪ್ಪು ಕಲ್ಪನೆ ಆಯಿತಾ? ಇದು ಕೇಳಿ ಇಲ್ಲಿ ಒಂದು ನಿಮಿಷ ಕೇಳಿ. ಇದು ನಾನು ಮಾಡಲಿಕ್ಕೆ ಆಗ್ತದಾ? ಇದು ಮಾಡಬೇಕಾದ್ರೆ ಎಷ್ಟೆಲ್ಲ ಇದನ್ನು ಪರ್ಮಿಷನ್ ತೊಗೋಬೇಕಾಗ್ತದೆ. ಇವತ್ತು ಮೊದಲನೇದಾಗಿ ನಮ್ಮ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಫಾರೆಸ್ಟ್ ಅವರು ಕ್ಲಿಯರೆನ್ಸ್ ಕೊಡಬೇಕು. ನಂತರ ನ್ಯಾಷನಲ್ ಲೆವೆಲಲ್ಲಿ ಇದ್ದಾರೆ, ಅವರು ಸಮೇತ ಇದು ಮಾಡಬೇಕು. ಅವರು ಸ್ಟಡಿ ಟೀಮನ್ನ ಕಳಿಸಿದ್ದಾರೆ, ಎಕ್ಸ್ಪರ್ಟ್ ಟೀಮ್ ಕಳಿಸಿದ್ದಾರೆ. ಅವರೆಲ್ಲ ನೋಡಿಬಿಟ್ಟು ಅವ್ರು ಪರ್ಮಿಷನ್ ಕೊಟ್ಟ ಮೇಲೇ ನಾವು ಮಾಡಲಿಕ್ಕಾಗೋದು. ನಾನಿಲ್ಲಿ ಬಂದುಬಿಟ್ಟು ಪ್ರಸ್ತುತ ನಿಮ್ಮ ಮುಂದುಗಡೆ ನಾಳೆ ಸ್ಟಾರ್ಟ್ ಮಾಡ್ತೀನಿ, ಮಾಡಲಿಕ್ಕಾಗ್ತದಾ? ಅದಕ್ಕೆಲ್ಲ ಕೆಲವಾರು ವಿಚಾರಗಳಿದ್ದಾರೆ, ಕೆಲವಾರು ಇದು ಅದನ್ನು ಪರ್ಮಿಷನ್ಗಳಿದೆ, ಇದರ ಪ್ರಕಾರ ಮಾಡಬೇಕಾಗ್ತದೆ. ಅದರಿಂದ ದಯವಿಟ್ಟು ನಿಯಮಾನುಸಾರನೇ ಮಾಡೋದು ನಾವು.
ಈಗ ಪರ್ಮಿಷನ್ ಎಲ್ಲ ಮನ್ನ ಮೇಲೇ ಮಾಡೋದು, ನಾವು ಹಂಗೆ ಮಾಡ್ಲಿಕ್ಕೆ ಆಗೋದು. ನೋಡಿ, ನಾನು ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂದರೆ ನಾನು ಹೇಳಲಿಕ್ಕೆ ಆಗೋದು. ಕೇಳಿ ಒಂದು ನಿಮಿಷ, ನೀವೇನು ಹೇಳ್ತೀರಾ? ನಿಮ್ಮನ್ನೇ ಕನ್ವಿನ್ಸ್ ಮಾಡಲಿಕ್ಕೆ ಈಗ ನಾನು ನಿದ್ರೆ ಮಾಡೋರನ್ನ ಎಬ್ಬಿಸ್ಬೋದು, ನಟನೆ ಮಾಡೋರನ್ನ ಎಬ್ಬಿಸ್ಲಿಕ್ಕೆ ಆಗ್ತದಾ? ನೀವು ತೀರ್ಮಾನ ಮಾಡಿಬಿಟ್ಟಿದ್ದೀರ, ಯಾವುದು ಕೆಲವರು ಏನಾಗಿದೆ ಈ ಥರ ಈ ತೊಂದರೆ ಆಗ್ತದೆ ಅಂದ್ಬಿಟ್ಟು. ದಯವಿಟ್ಟು ಅದಕ್ಕೆ ಕಾನೂನಿದೆ, ನಿಯಮ ಇದೆ, ಅದರ ಪ್ರಕಾರ ನಾವು ಮಾಡ್ತೀವಿ. ಶರಾವತಿ ಪಂಪಡಿಸುವ ಮಾಡಿದ್ರೆ ಬಂಗಾರಮಕ್ಕಿ ಸ್ವಾಮೀಜಿಗಳು ನನ್ನ ಹೆಣದ ಮೇಲೆ ಹೋಗಬೇಕು, ಅವಾಗ ಮಾತ್ರ ಸಾಧ್ಯ. ನೋಡಿ, ಹಂಗೆ ಶರಾವತಿ ಮಾಡಿದಾಗ ಎಷ್ಟು ಜನರದು ಎಷ್ಟು ಜನರಿಗೆ ಅನ್ಯಾಯ ಆಗಿದೆ, ಎಷ್ಟು ಜನರಿಗೆ ಇದಾಗಿದೆ. ನಾವು ಆ ಸ್ವಾಮೀಜಿಗೆ ಸಮೇತ ಗೌರವ ಕೊಡ್ತೀವಿ. ನಾನು ಹೇಳ್ತೀನಿ, ಅವರು ಸಮೇತ ಗೌರವ ಇರುವವರೇ, ಅದಕ್ಕೆ ಅವ್ರಿಗೆ ಹೇಳ್ತೀನಿ. ಏನು RTC ಏನು ಯೂರಿಯಾ ಗೊಬ್ಬರ? ನಮ್ಮ ಮೀಟಿಂಗ್ ಆದಮೇಲೆ ಅದು ಇರ್ತಿರಲ್ಲ, ನೀವು ಪ್ರೆಸ್ ಅವರು ಇರ್ತಿರಲ್ಲ ಮೀಟಿಂಗ್, ಕೇಳ್ತೀನಿ. ಮಳೆ ಕೊರತೆ ಆಗಿದೆ, ಇದ್ರ ಸಮಸ್ಯೆ ಆಗುತ್ತೆ ನೋಡಿ, ಮಳೆ ಕೊರತೆ ಆಗಿದೆ ಅಂದರೆ ನಾನು ಹೇಳಲಿಕ್ಕೆ ಸಿದ್ಧ ಇಲ್ಲ. ಕೊರತೆ ಸ್ವಲ್ಪ ಆಗಿರ್ಬೋದು, ಇನ್ನೂ ಮಳೆಗಾಲ ಮುಗಿಲಿಲ್ಲ, ಇನ್ನೂ ಮಳೆ ಬರುವಂಥ ನಾವು ಒಂದು ಹೋಪನ್ನು ಇಟ್ಕೊಂಡಿದ್ದೀವಿ. ಮಳೆ ಬರ್ಬೋದು, ಯಾಕೆ ಬರೋದಿಲ್ಲ? ನೀವು ಹೆಂಗೆ ತೀರ್ಮಾನ ಮಾಡ್ತೀರಾ? ನೋಡಿ, ಈಗ ಮುಂಗಾರಲ್ಲಿ ಕುಸಿತ ಆಗಿದೆ, ಇನ್ನು ಹಿಂಗಾರು ಬರ್ತದೆ, ಬೇರೆ ಮಳೆಗಳು ಬರ್ತದಲ್ಲ. ಇದು ಫಸ್ಟ್ ಟೈಮಾ? ನೋಡಿ, ಫಸ್ಟ್ ಟೈಮ್ ಇದು, ಕೇಳ್ರಿ ಇಲ್ಲಿ, ಫಸ್ಟ್ ಟೈಮ್ ಇದಾಗ್ತಾ ಇರೋದು. ಹಲವಾರು ವರ್ಷ, ಕಳೆದ ವರ್ಷ ಬೇಗ ಮಳೆ ಬಂದಿದೆ, ಎಲ್ಲ 3-4 ವರ್ಷ ತುಂಬಿದೆ. ಈ ವರ್ಷ ನಾವು ವೇಟ್ ಮಾಡೋಣ, ನಾವು ಸ್ವಲ್ಪ ಹತಾಶರಾಗೋದು ಬೇಡ, ನಾವು ವೇಟ್ ಮಾಡಿ ಮೋಡ ಬಿತ್ತನೆ ಬಗ್ಗೆ ಚರ್ಚೆ ಆಗ್ತದೆ ಸರ್. ಮೋಡ ಬಿತ್ತನೆ ಬಗ್ಗೆ ನೋಡಿ, ಇನ್ನೂ ಆ ಟೈಮ್ ಬರಲಿಲ್ಲ. ಇನ್ನೂ ಜುಲೈ, ಆಗಸ್ಟು ಇದೆಲ್ಲ ಇದೆಯಲ್ಲ ತಿಂಗಳು. ಅದಾದಮೇಲೆ ಅದು ನಾನಲ್ಲ ಹೇಳುವ, ಅದೆಲ್ಲ ನಮ್ಮ ತಜ್ಞರು ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದ್ದಾರೆ, ಮಂತ್ರಿಗಳಿದ್ದಾರೆ, ಅವ್ರು ತೀರ್ಮಾನ ತಗೊಳ್ತಾರೆ. ನೋಡಿ, ಲಿಂಗನಮಕ್ಕಿದು ನಾವು ಅದೇ ಹೇಳ್ತಾ ಇರೋದು. ನೀವು ಆ ಇರೋ ನೀರನ್ನು ಮತ್ತೆ ಯೂಸ್ ಮಾಡಿ ಇನ್ನೊಂದು 2,000 ಮಾಡೋಣ ಅಂತ ಹೇಳ್ಬಿಟ್ರೆ ನೀವೇ ಅದಕ್ಕೆ ಅಬ್ಜೆಕ್ಟ್ ಮಾಡ್ತೀರಾ?